ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಬುಧೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಶ್ಚುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋರಿದಯೋ ಬಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಗೇನ ನೈರ್ಮಲ್ಯಂ ಪ್ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾಬ್ಧ್ಯಖಿಲಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂ ಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯಧೀಮಂ ದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ. ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷುರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾ ಸ್ನಾನಮೋಹೋ ವಿಧಾಯ ಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನೇಪಥ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ನದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ. ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ. ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್
ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೌರುಣಂ ಮನಃ ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುವಾ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಯಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಏರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ನಿನ್ನೆಯ ಪಾಠದಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ, ಈ ಪ್ರಥಮಾಧ್ಯಾಯದಲ್ಲಿ ಮೂರನೇ ಪಾದ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯ ಭಗವಂತನಲ್ಲಿ ಮಾಡ್ತಾ ಇದ್ದೇವೆ. ಮೂರನೇ ಪಾದದಲ್ಲಿ ಮೊದಲನೇ ಅಧಿಕರಣ ದ್ಯುಭ್ವಾದ್ಯಧಿಕರಣ ಅಂತ, ದ್ಯೂಭೂ ಸ್ವರ್ಗಲೋಕಾದಿಗಳಿಗೆ ಆಶ್ರಯನಾದ ವ್ಯಕ್ತಿ ಯಾರು, ದ್ಯುಭ್ವಾದ್ಯಧಿಕರಣ ನಡೆಯುತ್ತಾ ಇದೆ. ಈ ಅಧಿಕರಣದ ಕೊನೆ ಪ್ಯಾರ, 7ನೇ ಸೂತ್ರದ ಕೊನೆಯ ಒಂದು ಪ್ಯಾರ ಪ್ರಶ್ನೆ ಬಂದದ್ದೇನು ಅಂದ್ರೆ, ಜೀವಬ್ರಹ್ಮರಲ್ಲಿ ಸರ್ವಥಾ ಐಕ್ಯ ಇಲ್ಲ, ಜೀವಬ್ರಹ್ಮರಲ್ಲಿ ಭೇದವನ್ನೇ ಹೇಳಿದ್ದಾರೆ ಅಂತ ನಾವು ಹೇಳಿದ್ದೇವೆ. ವಾಸುಪರ್ಣ ಸೊಯುಜ ಸಖಾಯ ಶ್ರುತಿಗಳನ್ನ ಕೊಟ್ಟು ನಾವು ಜೀವಬ್ರಹ್ಮರಲ್ಲಿ ಐಕ್ಯ ಇಲ್ಲ, ಭೇದವೇ ಇದೆ ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ಅವ್ರೇನ್ ಹೇಳಿದ್ರಪ್ಪ ಅಂದ್ರೆ, ದ್ವಾಸುಪರ್ಣ ಸವಿಜ ಸಖಾಯ ಮೊದಲಾದ ಶ್ರುತಿಗಳು ಕೇವಲ ಭೇದವನ್ನ ಅನುವಾದ ಮಾಡ್ತಾ ಇವೆ ಅಷ್ಟೇ. ಯಾತಕ್ಕೆ ಭೇದವನ್ನ ಅನುವಾದ ಮಾಡ್ತಾ ಇವೆ ಅಂದ್ರು, ಮುಂದೆ ನೇಹನಾಸ್ತಿ ಕಿಂಚನ ಮೊದಲಾದ ಶ್ರುತಿಗಳಿಂದ ಭೇದವನ್ನು ನಿರಾಕರಣೆ ಮಾಡಬೇಕಾಗಿದೆ. ಮುಂದೆ ಭೇದವನ್ನ ನಿರಾಕರಣೆ ಮಾಡಬೇಕಾಗಿದೆ. ಆದ್ದರಿಂದ ಮೊದಲು ದ್ವಾಸುಪರ್ಣ ಸೊಯುಜ ಸಖಾಯ ಎಂಬ ಶ್ರುತಿಗಳು ಭೇದವನ್ನ ಅನುವಾದ ಮಾಡ್ತಾ ಇವೆ. ಮುಂದೆ ಮಾಡುವ ಭೇದದ ನಿಷೇಧಕ್ಕಾಗಿ, ಭೇದ ನಿಷೇಧ, ಭೇದ ನಿರಾಕರಣೆ ಮಾಡಬೇಕಾದ್ರೆ ಭೇದದ ಪ್ರಸಕ್ತಿ ಬೇಕು, ಅದಕ್ಕಾಗಿ ಅನುವಾದ ಮಾಡ್ತಾ ಇವೆ ಅಷ್ಟು. ವಸ್ತುತಃ ಭೇದ ಇದು ಸತ್ಯವಲ್ಲ ಅಂತ ಅವರಂದಿದ್ರು. ಅದಕ್ಕೆ ನಾವು ಪ್ರಶ್ನೆ ಮಾಡಿ ನಿರಾಕರಣೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಭೇದದ ನಿಷೇಧ ಮಾಡೋದಕ್ಕಾಗಿ ಭೇದದ ಅನುವಾದವನ್ನ ಶ್ರುತಿಗಳು ಮಾಡಿವೆ ಅಂತ ಅಂದ್ರಿ. ಹಾಗಾದ್ರೆ ನಿಷೇಧ ಮಾಡಬೇಕಾದ್ರೆ, ಯಾವುದೇ ಒಂದು ವಿಷಯವನ್ನು ನಿಷೇಧ ಮಾಡಬೇಕಾದ್ರೆ, ಹಾಗಾದ್ರೆ ಪ್ರಮಾಣಾಂತರದಿಂದ ಪ್ರಾಪ್ತವಾದ ವಿಚಾರವನ್ನು ನಿಷೇಧ ಮಾಡಬೇಕು, ಅಥವಾ ಕೇವಲ ಸತ್ಪ್ರಮಾಣ ಅಂತಲ್ಲ, ಯಾವುದೋ ಒಂದು ದುಷ್ಟವಾದ ಅಂದ್ರೆ ಪ್ರಮಾಣಾಭಾಸದಿಂದ ಪ್ರಾಪ್ತವಾದರೂ ಸಾಕು, ಅದನ್ನು ನಿಷೇಧ ಮಾಡಬಹುದು ಅಂತೀರು. ಅಂದ್ರೆ ನಿಷೇಧ ಮಾಡಬೇಕಾದ್ರೆ ಸತ್ಯಭೂತವಾದ ಪ್ರಮಾಣಾಂತರದಿಂದಲೇ ವಿಷಯ ಪ್ರಾಪ್ತವಾಗಬೇಕು, ಅಥವಾ ಪ್ರಮಾಣಾಭಾಸದಿಂದಲೂ ಕೇವಲ ವಿಷಯದ ಪ್ರಾಪ್ತಿ ಆದ್ರೆ ಸಾಕು ನಿಷೇಧ ಮಾಡೋದಕ್ಕಾಗಿ. ಮೊದಲನೇ ಪಕ್ಷ, ಸತ್ಯಭೂತವಾದ ಪ್ರಮಾಣದಿಂದ ಭೇದ
ಇದು ಪ್ರಾಪ್ತವಾಗಿದೆ, ಮುಂದೆ ನಿಷೇಧ ಮಾಡ್ತಾರೆ ಅಂತ ಅನ್ಬೇಕು. ಆದರೆ ನೋಡಿ, ಆದ್ಯೇ ನಿಷೇಧ ಅಯೋಗ. ಮೊದಲನೇ ಈ ಪಕ್ಷದಲ್ಲಿ ನಿಷೇಧ ಮಾಡಲಿಕ್ಕೆ ಬರಲ್ರಿ. ಯಾಕೆ? ಸತ್ಯಭೂತವಾದ ಪ್ರಮಾಣಾಂತರದಿಂದ ಭೇದವು ಪ್ರಾಪ್ತವಾದ ಮೇಲೆ, ಪ್ರಮಾಣದಿಂದ ಭೇದವು ಸಿದ್ಧವೇ ಆದ ಮೇಲೆ ಆ ಭೇದವನ್ನು ಮತ್ತೆ ನಿಷೇಧ ಮಾಡಲಿಕ್ಕೆ ಬರೋದೇ ಇಲ್ಲ. ನಿಷೇಧ ಅಯೋಗ. ಆದ್ಯೇ ನಿಷೇಧ ಅಯೋಗ, ಭೇದ ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ತನಕ ಪಾಠ ಆಗಿತ್ತು. ಮುಂದೆ ದ್ವಿತೀಯೇ ಅಸ್ತಿ ಅದ್ವೈತೇಪಿ ತಾದೃಶಿ ಪ್ರಾಪ್ತಿ. ಇಲ್ಲ, ಕೇವಲ ಯಾವುದೋ ಒಂದು ಪ್ರಮಾಣಾಭಾಸದಿಂದ ಭೇದವು ಪ್ರಾಪ್ತವಾದ್ರೆ ಸಾಕು, ಅದನ್ನ ನಿಷೇಧ ಮಾಡಬಹುದು ಅಂತ ನೀವು ಹಿಂಗ ಅನ್ನೋದಾದರೆ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಇದೇ ರೀತಿ ಅದ್ವೈತವೂ ಕೂಡ ಯಾವ ಪ್ರಮಾಣ ಇಲ್ಲದೆ ಸುಮ್ಮನೆ ಪ್ರಾಪ್ತವಾಗಿದೆ ಅಂತ ನಾವು ಅನ್ಬೋದು. ಭೇದ ಎಂಬುದು ಯಾವುದೂ ಪ್ರಮಾಣ ಇಲ್ಲದೆ ಸುಮ್ಮನೆ ಪ್ರಮಾಣಾಭಾಸದಿಂದ ಭೇದವು ಪ್ರಾಪ್ತವಾಗಿದೆ ಅಂತ ನೀವು ಅನ್ನೋದಾದ್ರೆ, ಅದೇ ರೀತಿ ಯಾವ ಪ್ರಮಾಣ ಇಲ್ಲದೆ ನಾವು ಕೂಡ ಸುಮ್ಮನೆ ಪ್ರಮಾಣಾಭಾಸದಿಂದ ಅದ್ವೈತವು ಪ್ರಾಪ್ತವಾಗಿದೆ ಅಂತ ನಾವಂತೇವೆ. ಹೇಗೆ ಅದ್ವೈತ ಜ್ಞಾನ ಆಯಿತು ಅಂದ್ರೆ, ಶ್ರುತಿಗೆ ನಿಜವಾದ ತಾತ್ಪರ್ಯ ಜ್ಞಾನ ನಮಗಾಗಿಲ್ಲ. ತತ್ವಮಸಿ ಎಂಬ ಶ್ರುತಿಯ ನಿಜವಾದ ತಾತ್ಪರ್ಯ ಇಲ್ಲ. ಆ ಶ್ರುತಿಯ ತಾತ್ಪರ್ಯದ ಅಪರಿಜ್ಞಾನದಿಂದ, ಯಾವ ಶ್ರುತಿಗೆ ಹೇಗೆ ಅರ್ಥ ಅಂತ ತಿಳಿದುಕೊಳ್ಳಿಕ್ಕೆ ನಮಗೆ ಬಂದಿಲ್ಲ ಅಜ್ಞಾನದಿಂದ. ಆದ್ರಿಂದ ಶ್ರುತಿ ತಾತ್ಪರ್ಯದ ಅಪರಿಜ್ಞಾನದಿಂದ ಸುಮ್ಮನೆ ಅಭೇದ ಎಂಬುದು ಪ್ರಾಪ್ತವಾಗಿದೆ, ಪ್ರಮಾಣವಿಲ್ಲದೆ ಅಭೇದ ಪ್ರಾಪ್ತವಾಗಿದೆ ಅಂತ ನಾವು ಕೂಡ ಹೇಳಬೇಕು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರಂದ್ರು, ನೋಡ್ರಿ ಹಾಗಲ್ಲ, ಅಭೇದ ಎಂಬುದು ಇದು ಪ್ರಮಾಣವಿಲ್ಲದೆ ಪ್ರಾಪ್ತವಾಗಿದೆ ಅಂತ ಹೇಳಲಿಕ್ಕೆ ಬರಲ್ಲ ಅಂದ್ರು. ಅವರಂತ ಇದ್ರು. ಯಾಕೆ ನೋಡ್ರಿ, ಜೀವೇಶರು ಇಬ್ಬರೂ ಕೂಡ ಜೀವ ಈಶರು, ಜೀವ ಈಶರು ಸಿದ್ಧವಾಗದೇ ಹೊರತು ಜೀವೇಶರ ಮಧ್ಯದಲ್ಲಿ ಅಭೇದವನ್ನು ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಜೀವ ಈಶರು ಪ್ರಮಾಣವಿಲ್ಲದೆ ಸಿದ್ಧರಾಗಿದ್ದಾರ? ಇಲ್ಲ. ಪರಮಾತ್ಮನ ಬಗ್ಗೆ ಪ್ರಮಾಣ ಇದೆ, ಅಹಂ ಅಹಂ ಅಂತ ಜೀವನ ಬಗ್ಗೆ ಸಾಕ್ಷಿ ಪ್ರತ್ಯಕ್ಷ ಇದೆ. ಆದ್ದರಿಂದ ಪ್ರಮಾಣದಿಂದಲೇನೇ ಜೀವೇಶರು ಇಬ್ಬರು ಸಿದ್ಧರಾಗಿದ್ದಾರೆ. ಧರ್ಮಿಗಳಾದ ಜೀವೇಶರು ಇಬ್ಬರೂ ಕೂಡ ಪ್ರಮಾಣಗಳಿಂದಲೇ ಸಿದ್ಧವಾದ ಮೇಲೆ ಅವರಿಬ್ಬರ ಮಧ್ಯದಲ್ಲಿರತಕ್ಕಂತಹ ಅಭೇದ ಎಂಬುದು ಪ್ರಮಾಣ ಇಲ್ಲದೆ ಪ್ರಮಾಣ ರಹಿತವಾಗಿ ಪ್ರಾಪ್ತವಾಗಿದೆ ಅಂತ ಹೇಗೆ ಹೇಳ್ತೀರಿ? ಹಾಗಲ್ಲಿ ಬರೋದಿಲ್ಲ ಅಂತ ಪೂರ್ವ ಪಕ್ಷಿಗಳಂದರೆ, ಮೊದಲನೇದು ದ್ವಿತೀಯ, ಯಾವ ಪ್ರಮಾಣ ಇಲ್ಲದೆ ಸುಮ್ಮನೆ ಭೇದ ಪ್ರಾಪ್ತವಾಗಿದೆ ಅಂದ್ರೆ, ಅದೇ ರೀತಿ ಅದ್ವೈತೇಪಿ ತಾದೃಶಿ ಪ್ರಾಪ್ತಿ, ಯಾವ ಪ್ರಮಾಣ ಇಲ್ಲದೇನೆ ಪ್ರಮಾಣಾಭಾಸದಿಂದ ಅದ್ವೈತವು ಅಭೇದವೂ ಕೂಡ ಪ್ರಾಪ್ತವಾಗಿದೆ ಅಂತ ನಾವಂತೇವೆ. ಅವರಂದ್ರು, ಜೀವೇಶಯೋ ಪ್ರಮಾಣಂ ವಿನಾ ಅಸಿದ್ಧೇ. ಅಭೇದ ಯಾವ ಪ್ರಮಾಣ ಇಲ್ಲದೆ ಪ್ರಾಪ್ತವಾಗಿದೆ ಅನಬೇಡಿ. ಯಾತಕ್ಕೆ ಅಂದ್ರೆ, ಅಭೇದಕ್ಕೆ ಧರ್ಮಿಗಳೇ ಜೀವೇಶರು. ಈ ಜೀವೇಶರಂತೂ ಯಾವ ಪ್ರಮಾಣ ಇಲ್ಲದೇನೆ ಸಿದ್ಧರಾಗಿದ್ದಾರೆ, ಅಲ್ಲಿಗೆ ಬರಲ್ಲ. ಹಾಗಾದ್ರೆ ಜೀವೇಶರು ಪ್ರಮಾಣ ಇಲ್ಲದೇನೆ ಸಿದ್ಧರಾಗೋದಿಲ್ಲ. ಹಾಗಾದ್ರೆ ಪ್ರಮಾಣಗಳಿಂದಲೇ ಜೀವ ಈಶರು ಸಿದ್ಧರಾಗತಕ್ಕಂಥದ್ದು. ಪ್ರಮಾಣಗಳಿಂದಲೇ ಜೀವ ಈಶರು ಸಿದ್ಧರಾದ ಮೇಲೆ ಅವರಿಬ್ಬರ ಮಧ್ಯದಲ್ಲಿರತಕ್ಕಂಥ ಅಭೇದ ಎಂಬುದು ತದಭೇದಸ್ಯ ಕಥಂಚಿತ್ ಪ್ರಾಪ್ತಿ. ಜೀವೇಶರ ಮಧ್ಯದಲ್ಲಿ ಅಭೇದ ಎಂಬುದು ಪ್ರಮಾಣ ಇಲ್ಲದೆ ಪ್ರಾಪ್ತವಾದದ್ದು ಅಂತ ಹೇಗಂತೀರಿ? ಜೀವೇಶರು ಇಬ್ಬರು ಪ್ರಮಾಣ ಇಲ್ಲದೆ ಪ್ರಾಪ್ತರಾಗೋದೇ ಇಲ್ಲ. ಹಾಗಾದ್ರೆ ಜೀವ ಈಶರ ವಿಷಯದಲ್ಲಿ ವಿಶೇಷವಾದ ಪ್ರಮಾಣದಿಂದಲೇ ಪ್ರಾಪ್ತರಾಗಿದ್ದಾರೆ. ಜೀವೇಶರಿಬ್ಬರು ಪ್ರಮಾಣದಿಂದಲೇ ಸಿದ್ಧರಾಗಿದ್ದಾರೆ. ಧರ್ಮಿಗಳಾದ ಜೀವೇಶರು ಇಬ್ಬರು ಪ್ರಮಾಣಗಳಿಂದಲೇ ಸಿದ್ಧರಾದ ಮೇಲೆ ಅವರ ಮಧ್ಯದಲ್ಲಿರ್ತಕ್ಕಂಥ ಅಭೇದವೂ ಕೂಡ ಪ್ರಮಾಣದಿಂದಲೇ ಸಿದ್ಧವಾಗಬೇಕು. ಯಾವ ಪ್ರಮಾಣ ಇಲ್ಲದೆ ಅಭೇದ ಸಿದ್ಧವಾಗಿದೆ ಅಂತ ಹೇಗೆ ಹೇಳ್ತೀರಿ? ಇತಿ ಚೇತ, ಹೀಗನ್ನೋದಾದ್ರೆ ಸಮಂ ಭೇದೇಪಿ. ಹೀಗಾಗಿ ಭೇದದ ವಿಚಾರದಲ್ಲಿಯೂ ಇಷ್ಟೇನೆ. ಜೀವೇಶರ ಮಧ್ಯದಲ್ಲಿರುವ ಭೇದ ಇದು ಯಾವ ಪ್ರಮಾಣ ಇಲ್ಲದೆ ಸುಮ್ಮನೆ ಪ್ರಮಾಣಾಂತರದಿಂದ ಅಂದ್ರೆ ಪ್ರಮಾಣಾಭಾಸದಿಂದ ಪ್ರಾಪ್ತವಾಗಿದೆ. ಭೇದದ ವಿಚಾರದಲ್ಲಿ ಯಾವ ಪ್ರಮಾಣ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಜೀವೇಶರ ಮಧ್ಯದಲ್ಲಿ ಭೇದವನ್ನ ನಾವು ಹೇಳ್ತಾ ಇದ್ದೀವಿ.
ಜೀವೇಶರ ಮಧ್ಯದಲ್ಲಿ ಭೇದ ಹೇಳಬೇಕಾದ್ರೆ ಆ ಭೇದಕ್ಕೆ ಧರ್ಮಿಗಳು ಜೀವ ಈಶರು. ಜೀವ ಈಶರಂತೂ ಪ್ರಮಾಣ ಇಲ್ಲದೆ ಸಿದ್ಧರಾಗುತ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಜೀವೇಶರು ಪ್ರಮಾಣದಿಂದಲೇ ಸಿದ್ಧರಾದ ಮೇಲೆ ಅವರಿಬ್ಬರ ಮಧ್ಯದಲ್ಲಿ ಇರತಕ್ಕಂತ ಭೇದವೂ ಕೂಡ ಪ್ರಮಾಣದಿಂದಲೇ ಸಿದ್ಧವಾಗುತ್ತದೆ. ಭೇದ ಎಂಬುದು ಪ್ರಮಾಣ ಇಲ್ಲದೆ ಪ್ರಾಪ್ತವಾಗುತ್ತದೆ ಅಂತ ಹೇಗಂತೀರಿ ಅಂತ ನಾವು ಭೇದದ ವಿಚಾರದಲ್ಲಿ ಕೇಳ್ತಾ ಇದ್ದೀವಿ. ಸಮಂ ಭೇದೇಪಿ. ಇದಾದ ಮೇಲೆ ಕುತಶ್ಚ ಏತಶ್ರುತೇ ಮಿಥ್ಯಾಭೇದವಾದಿತ್ವಂ ಸಿದ್ಧಂ. ಇನ್ನೊಂದು ಮಾತು ಇಲ್ಲ, ದ್ವಾಸುಪರ್ಣ ಸಯುಜ ಸಕಾಯ ಮೊದಲಾದ ಭೇದ ಹೇಳುವ ಈ ಶ್ರುತಿ ಮಿಥ್ಯಾಭೇದವನ್ನು ಹೇಳ್ತಾ ಇದೆ ಅಂತ ನೀವಂದ್ರಿ. ಮಿಥ್ಯಾಭೇದವನ್ನು ಹೇಳ್ತಾ ಇದೆ. ಮಿಥ್ಯಾಭೇದವನ್ನ ಶ್ರುತಿ ಹೇಳ್ತಾ ಇದೆ ಅಂತ ಹೇಗಂತೀರಿ? ದ್ವಾಸುಪರ್ಣ ಸವಿಜ ಸಕಾಯ ಮೊದಲಾದ ಶ್ರುತಿ, ಭೇದ ಹೇಳೋ ಶ್ರುತಿಗಳು ಇದು ಮಿಥ್ಯಾಭೂತವಾದ ಭೇದವನ್ನು ಹೇಳ್ತಾ ಇವೆ ಅಂತ ಹೇಗಂತೀರಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅವರಂದ್ರು ನೋಡ್ರಿ, ಜೀವೇಶ ಭೇದಸ್ಯ ಮಿಥ್ಯಾತ್ವಾದೇವ ಇತಿ ಚೇತ್. ಜೀವ ಈಶರ ಮಧ್ಯದಲ್ಲಿರುವ ಭೇದವೇ ಸುಳ್ಳ್ರಿ. ಭೇದವೇ ಸುಳ್ಳಾದ ಮೇಲೆ ಸುಳ್ಳಾದ ಭೇದವನ್ನೇ ಶ್ರುತಿಗಳು ಹೇಳ್ತಾ ಇವೆ. ಶ್ರುತಿಗಳು ಯಾಕೆ ಮಿಥ್ಯಾಭೂತ ಭೇದವನ್ನು ಹೇಳ್ತಾ ಇವೆ ಅಂದ್ರೆ ಆ ಭೇದ ಮಿಥ್ಯಾ ಆಗ್ಯದ, ಆದ್ರಿಂದ ಮಿಥ್ಯಾ ಅಂತ ಹೇಳ್ತಾ ಇವೆ. ಶಿಶವಿಷಾಣವನ್ನು ನೀವು ಮಿಥ್ಯಾ ಯಾಕಂದ್ರಿ ಅಂದ್ರೆ ಶಿಶವಿಷಾಣ ಮಿಥ್ಯಾ ಆದ್ದರಿಂದಲೇ ಅದನ್ನು ಮಿಥ್ಯಾ ಅಂತ ಅಂದಿದ್ದೇವೆ. ಹಾಗೆ ಜೀವೇಶರ ಭೇದ ಇದು ಸುಳ್ಳು ಮಿಥ್ಯಾ ಅಂದ್ಮೇಲೆ ಶ್ರುತಿಗಳು ಕೂಡ ಮಿಥ್ಯಾಭೂತವಾದ ಭೇದವನ್ನು ಹೇಳ್ತಾ ಇವೆ ಅಂತ ನಾವು ಅಂದಿದ್ದೇವೆ. ಅಂದರೆ ಜೀವೇಶ ಭೇದಸ್ಯ ಮಿಥ್ಯಾತ್ವಾದೇವ ಇತಿ ಚೇತ ತದೇವ ಕುತಃ. ಯಾರು ಹೇಳಿದ್ರು ನಿಮಗೆ? ಅದ್ ಹೇಗೆ ಹೇಳ್ತೀರಿ? ಜೀವೇಶರ ಭೇದ ಇದು ಮಿಥ್ಯಾ, ಜೀವಬ್ರಹ್ಮರ ಮಧ್ಯದಲ್ಲಿರುವ ಭೇದ ಇದು ಮಿಥ್ಯಾ ಅಂತ ಹೇಗೆ ಹೇಳ್ತೀರಿ? ಯಾವ ಪ್ರಮಾಣದಿಂದ ಹೇಳ್ತಾ ಇದ್ದೀರಿ? ಟೀಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ತದೇವ ಕುತಃ. ಜೀವೇಶರ ಭೇದ ಇದು ಮಿಥ್ಯಾ ಕೇನ ಪ್ರಮಾಣೇನ ಸಿದ್ಧತೆ. ಯಾವ ಪ್ರಮಾಣದಿಂದ ಜೀವೇಶರ ಭೇದ ಇದು ಮಿಥ್ಯಾ ಅಂತ ಸಿದ್ಧವಾಗುತ್ತದೆ? ನಾವು ಪ್ರಶ್ನೆ ಕೇಳ್ತೇವೆ. ನಹಿ ಭೇದ ಮಿಥ್ಯಾತ್ವೇ ಪ್ರತ್ಯಕ್ಷಮಸ್ತಿ. ಭೇದ ಮಿಥ್ಯಾ ಅಂಬೋದಕ್ಕೆ ಪ್ರಮಾಣ ಆದರೆ ಯಾವ ಪ್ರಮಾಣ? ಭೇದ ಮಿಥ್ಯಾ ಅಂಬೋದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಪ್ರತ್ಯಕ್ಷದಿಂದ ಕಣ್ಣಿಗೆ ಭೇದವು ಮಿಥ್ಯಾ ಅಂತ ಎಂದಿಗೂ ಕಾಣಿಸೋದಿಲ್ಲ. ಭೇದ ಮಿಥ್ಯಾತ್ವ ವಿಚಾರದಲ್ಲಿ ಸರ್ವಥಾ ಪ್ರತ್ಯಕ್ಷ ಇದು ಪ್ರಮಾಣ ಆಗಲಿಕ್ಕೆ ಸಾಧ್ಯವಿಲ್ಲ. ಭೇದ ಮಿಥ್ಯಾತ್ವೇ ನಹಿ ಪ್ರತ್ಯಕ್ಷಮಸ್ತಿ. ಭೇದ ಮಿಥ್ಯಾ ಎಂಬ ವಿಚಾರದಲ್ಲಿ ಪ್ರಮಾಣ ಅಂತೂ ಸರ್ವಥಾ ಇಲ್ಲ. ಇಲ್ರಿ, ಪ್ರತ್ಯಕ್ಷ ಬೇಡ. ಭೇದ ಮಿಥ್ಯಾ ಎಂಬ ವಿಚಾರದಲ್ಲಿ ಪ್ರತ್ಯಕ್ಷ ರೂಪ ಪ್ರಮಾಣ ಬೇಡ, ಅನುಮಾನ ರೂಪ ಪ್ರಮಾಣ ಹೇಳ್ತೇನೆ. ಅನುಮಾನವನ್ನ ಹೇಳ್ತೇನೆ. ಭೇದವು ಮಿಥ್ಯಾ ಅಂತಂಬೋದಕ್ಕೆ ಅನುಮಾನವನ್ನ ಪ್ರಮಾಣವನ್ನಾಗಿ ಹೇಳ್ತೀನಿ ಅಂತಂದ್ರೆ, ಅನುಮಾನವನ್ನ ಪ್ರಮಾಣವನ್ನಾಗಿ ಹೇಳ್ತೀನಿ ಅಂತಂದ್ರೆ ನಚ ಅನುಮಾನಂ ಶ್ರುತಿ ಸಿದ್ಧ ಅರ್ಥಬಾಧಕಂ. ನೋಡಿ ಹೇಳ್ತಾ ಇದ್ದಾರೆ, ಸರ್ವಥಾ ಭೇದದ ವಿಚಾರದಲ್ಲಿ ಆ ಭೇದ ಮಿಥ್ಯಾ ಎಂಬ ವಿಚಾರದಲ್ಲಿ ಅನುಮಾನ ಪ್ರಮಾಣ ಆಗೋದಿಲ್ಲ. ಯಾವ ಅನುಮಾನ ಹೇಳಬೇಕು? ಭೇದೋ ಮಿಥ್ಯಾ ಭೇದತ್ವಾತ್ ಹಿಂಗರಬೇಕು. ಚಂದ್ರ ಭೇದವತ ಹೀಗೆಲ್ಲ ಕೆಲವು ಅನುಮಾನವನ್ನ ಅವರು ಮಾಡಿದ್ದಾರೆ. ಭೇದವು ಮಿಥ್ಯಾ ಎಂಬ ವಿಚಾರದಲ್ಲಿ ಅನುಮಾನದಿಂದ ಭೇದಕ್ಕೆ ಮಿಥ್ಯಾತ್ವವನ್ನು ಸಾಧನ ಮಾಡುತ್ತೇನೆ ಅಂದ್ರೆ ಇದು ಸರಿಯಲ್ಲ. ಯಾಕೆ? ಭೇದವು ಮಿಥ್ಯಾ ಅಂತ ನೀವು ಅನುಮಾನದಿಂದ ಸಾಧನ ಮಾಡೋದಾದ್ರೆ ಈ ಅನುಮಾನಕ್ಕೆ ಶ್ರುತಿಯ ವಿರೋಧ, ಶ್ರುತಿಯ ಬಾಧ ಬರ್ತಾ ಇದೆ. ಶ್ರುತಿ ಸಿದ್ಧವಾದ ಭೇದವನ್ನ ಮಿಥ್ಯಾ ಅಂದ್ರೆ ಆ ಶ್ರುತಿಯ ವಿರೋಧ ಬರ್ತಾ ಇದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರುತಿಯ ವಿರೋಧ ಬರೋದ್ರಿಂದ ಸರ್ವಥಾ ಅನುಮಾನ ಎಂಬುದು ಅದು ತಾನೇ ಅಪ್ರಮಾಣವಾಗಿ ಬಿಡುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನಚ ಅನುಮಾನಂ, ಅನುಮಾನವನ್ನ ಭೇದ ಮಿಥ್ಯಾತ್ವ ವಿಚಾರದಲ್ಲಿ ಪ್ರಮಾಣ ಹೇಳ್ತೇವೆ, ಹೇಳಲಿಕ್ಕೆ ಬರಲ್ಲ. ಯಾಕೆ? ಶ್ರುತಿ ಸಿದ್ಧಾರ್ಥ ಬಾಧಕಂ. ಶ್ರುತಿಯಿಂದ ಭೇದವು ಸತ್ಯ ಅಂತ ಸಿದ್ಧವಾದ ಮೇಲೆ ನೀವು ಅನುಮಾನದಿಂದ ಭೇದಕ್ಕೆ ಮಿಥ್ಯಾತ್ವ ಸಾಧನ ಮಾಡೋದಾದ್ರೆ ಆ ಶ್ರುತಿಯ ವಿರೋಧ ಬಂದು ಆ ಶ್ರುತಿಯ ವಿರುದ್ಧವಾದ್ದರಿಂದ ಸ್ವಸ್ಯೈವ ತದ್ವಿರೋಧೇನ ಅಪ್ರಾಮಾಣ್ಯಾತ್. ಶ್ರುತಿ ವಿರೋಧ ಬರೋದ್ರಿಂದಲೇನೆ ಅನುಮಾನ ಎಂಬುದು ಅಪ್ರಮಾಣ ಅಂತ ಆಗಿತ್ತು. ಶ್ರುತಿ ವಿರೋಧದಿಂದ ಅನುಮಾನ ಎಂಬುದು ತಾನೇ ಅಪ್ರಮಾಣವಾಗಿ ಅನುಮಾನ ಎಂಬುದು ಭೇದವನ್ನು ತಿಳಿಸೋದಕ್ಕೆ ಸರ್ವಥಾ ಸಮರ್ಥವಾಗುವುದಿಲ್ಲ
ಅನುಮಾನ ಎಂಬುದು ಸರ್ವತಾ ಭೇದವನ್ನ ತಿಳಿಸಲಿಕ್ಕೆ ಸಮರ್ಥವಾಗೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ತಸ್ಸೈವ ತದ್ವಿರೋಧೇನ ಸ್ವಸ್ಸೈವ ಅನುಮಾನಕ್ಕೆ ಭೇದ ಮಿಥ್ಯಾ ಅಂತ ಹೇಳುವ ಅನುಮಾನಕ್ಕೆ ತನಗೇನೆ ಭೇದ ಸತ್ಯ ಅಂತ ಹೇಳುವ ಶ್ರುತಿಯ ವಿರೋಧ ಬರೋದ್ರಿಂದ ಅನುಮಾನವೇ ಅಪ್ರಮಾಣವಾಗುತ್ತದೆ. ಅದಕ್ಕೆ ಅವರಂದ್ರು ನೋಡಿ, ಶ್ರುತಿ ಭೇದವನ್ನು ಹೇಳ್ತಾ ಇದೆ ಅಂದ್ರಿ. ದ್ವಾಸೋಪರ್ಣ ಸಯುಜ ಸಖಾಯ, ಶ್ರುತಿ ಭೇದ ಹೇಳ್ತಾ ಇದೆ ಈ ವಾಕ್ಯಗಳಿಂದ. ಶ್ರುತಿ ಭೇದ ಮಾತ್ರ ಹೇಳ್ತಾ ಇದೆ, ಆ ಭೇದ ಸತ್ಯ ಅಂತ ಎಲ್ಲಿ ಹೇಳಿದೆ ಅಂತ ಪ್ರಶ್ನೆ. ಶ್ರುತೇ ಭೇದ ಮಾತ್ರ ಪರತ್ವಾತ್ ಅನುಮಾನಸ್ಯ ಚ ತದ್ಭೇದಸ್ಯೈವ ಮಿಥ್ಯಾತ್ವೇ ಪ್ರವೃತ್ತತ್ವೇನ ಭಿನ್ನ ವಿಷಯತ್ವಾತ್ ನ ವಿರೋಧ. ನೋಡಿ, ಭೇದವು ಮಿಥ್ಯಾ ಅಂತ ಹೇಳುವ ನಮ್ಮ ಅನುಮಾನಕ್ಕೆ ಶ್ರುತಿ ವಿರೋಧ ಇಲ್ಲ ಅಂತ ಇದ್ದಾರೆ ಪೂರ್ವ ಪಕ್ಷಿಗಳು. ಯಾಕೆ? ಶ್ರುತಿಯ ವಿಷಯವೇ ಬೇರೆ, ನಮ್ಮ ಅನುಮಾನದ ವಿಚಾರವೇ ಬೇರೆ. ನಮ್ಮ ಅನುಮಾನ ಭೇದವು ಮಿಥ್ಯಾ ಅಂತ ಅಷ್ಟು ಹೇಳ್ತಾ ಇದೆ, ಶ್ರುತಿ ಭೇದವನ್ನು ಮಾತ್ರ ತಿಳಿಸಿಕೊಡ್ತಾ ಇದೆ. ತಾನು ಹೇಳುವ ಭೇದ ಸತ್ಯ ಅಂತ ಶ್ರುತಿಯಲ್ಲಿ ಹೇಳಿದೆ, ಹೇಳೇ ಇಲ್ಲ. ಹೀಗೆ ಅಂದ್ರೆ ಕೇವಲ ಭೇದವನ್ನು ತಿಳಿಸಿಕೊಡ್ತಾ ಇದೆ ಶ್ರುತಿ, ಆ ಭೇದವು ಮಿಥ್ಯಾ ಅಂತ ಹೇಳ್ತಾ ಇದೆ ನಮ್ಮ ಅನುಮಾನ. ಅನುಮಾನದ ವಿಷಯವೇ ಬೇರೆ, ಶ್ರುತಿಯ ವಿಷಯವೇ ಬೇರೆ. ಶ್ರುತಿಗೆ ಭೇದ ವಿಷಯಕತ್ವ, ಅನುಮಾನಕ್ಕೆ ಭೇದ ಮಿಥ್ಯಾತ್ವ ವಿಷಯಕತ್ವ. ಶ್ರುತಿ ಭೇದವನ್ನ ಹೇಳ್ತಾ ಇದೆ, ಭೇದವನ್ನು ವಿಷಯೀಕರಿಸ್ತಾ ಇದೆ. ಅನುಮಾನ ಆ ಭೇದಕ್ಕೆ ಮಿಥ್ಯಾತ್ವವನ್ನು ವಿಷಯೀಕರಿಸ್ತಾ ಇದೆ. ಪ್ರತ್ಯೇಕವೇ. ಈಗ ಅನುಮಾನವು ಭೇದ ಮಿಥ್ಯಾ ಅಂತ ಹೇಳ್ತಾ ಇರುವಾಗ ಶ್ರುತಿ ಎಂಬುದು ಭೇದಕ್ಕೆ ಸತ್ಯತ್ವ ಹೇಳಿದ್ದರೆ, ಸತ್ಯತ್ವ ಸಾಧಕವಾದ ಶ್ರುತಿಯ ವಿರೋಧ ಮಿಥ್ಯಾತ್ವವನ್ನು ಹೇಳುವ ಅನುಮಾನಕ್ಕೆ ಬರುತ್ತದೆ ಅನ್ನಬೇಕು. ಶ್ರುತಿ ಕೇವಲ ಭೇದವನ್ನು ಹೇಳ್ತಾ ಇದೆ, ಭೇದಕ್ಕೆ ಸತ್ಯತ್ವವನ್ನೇನು ಹೇಳ್ತಾ ಇಲ್ಲ. ಅಂದ ಮೇಲೆ ಆ ಶ್ರುತಿಯ ವಿರೋಧ ಭೇದ ಮಿಥ್ಯಾತ್ವವನ್ನು ಹೇಳುವ ನಮ್ಮ ಅನುಮಾನಕ್ಕೇನು ಬರೋದಿಲ್ಲ. ಶ್ರುತೇ ಭೇದ ಮಾತ್ರ ಪರತ್ವ ಅನುಮಾನಸ್ಯ ಚ, ನಮ್ಮ ಅನುಮಾನ ತದ್ಭೇದಸ್ಯೈವ, ಆ ಭೇದಕ್ಕೇನೆ ಮಿಥ್ಯಾತ್ವೇ ಪ್ರವೃತ್ತತ್ವೇನ, ಭೇದವು ಮಿಥ್ಯಾ ಅಂತ ಹೇಳೋದ್ರಲ್ಲಿ ಪ್ರವೃತ್ತವಾಗಿದೆ ನಮ್ಮ ಅನುಮಾನ. ಆದ್ರಿಂದ ಅನುಮಾನದ ವಿಚಾರವೇ ಬೇರೆ, ಶ್ರುತಿಯ ವಿಚಾರವೇ ಬೇರೆ. ಆದ್ದರಿಂದ ನ ವಿರೋಧ ಇತಿ ಚೇತ್, ನಮ್ಮ ಅನುಮಾನಕ್ಕೆ ಶ್ರುತಿಯ ವಿರೋಧ ಬರಲ್ಲ ಅಂತ ಪೂರ್ವ ಪಕ್ಷಿಗಳಂದ್ರೆ, ತರ್ಹಿ ಹಾಗಾದ್ರೆ ಜಗತ್ತಿನಲ್ಲಿ ಅನುಮಾನಕ್ಕೆ ಪ್ರತ್ಯಕ್ಷ ಬಾಧಾ ಶ್ರುತಿಯ ಬಾಧಾ ಅಂಬೋದೇ ಇರಬಾರದು. ಅನುಮಾನಕ್ಕೆ ಒಟ್ಟು ಬಾಧ ದೋಷ ಅಂಬೋದೇ ಇಲ್ಲ ಅಂತ ಆಗಬೇಕಾಗುತ್ತದೆ. ಹಿಂಗನ್ನೋದಾದ್ರೆ ಶ್ರುತಿ ಕೇವಲ ಭೇದ ಹೇಳ್ತಾ ಇದೆ, ನಾವು ಭೇದಕ್ಕೆ ಮಿಥ್ಯಾತ್ವ ಹೇಳ್ತಾ ಇದ್ದೀವಿ, ಹಿಂಗ್ ಭಿನ್ನ ವಿಷಯಕ ಅಂತ ನೀವು ಹಿಂಗ ಅನ್ನೋದಾದ್ರೆ, ನೋಡಿ, ಒಂದು ಅನುಮಾನಕ್ಕೆ ಪ್ರತ್ಯಕ್ಷ ಬಾಧ ಪ್ರಸಿದ್ಧಿ ಇದೆ. ಪ್ರತ್ಯಕ್ಷದ ವಿರೋಧ ಅನುಮಾನಕ್ಕೆ ಬಂದದ್ದು ಒಂದು ಕಡೆ ಪ್ರಸಿದ್ಧಿ ಇದೆ. ಎಲ್ಲಿ? ಅಗ್ನಿ ಅನುಷ್ಠ ಪದಾರ್ಥತ್ವ, ಅಗ್ನಿ ಸುಡೋದಿಲ್ಲ ಪದಾರ್ಥವಾದ್ದರಿಂದ ಎಂಬ ಅನುಮಾನ. ಈ ಅನುಮಾನಕ್ಕೆ ನಾವು ವಿರೋಧ ಹೇಳಿದ್ದೀವಿ, ಬಾಧ ಹೇಳಿದ್ದೀವಿ, ಪ್ರತ್ಯಕ್ಷದ ವಿರೋಧ. ಯಾಕೆ? ಅಗ್ನಿ ಸುಡುತ್ತದೆ ಅಂತ ಪ್ರತ್ಯಕ್ಷದಿಂದ ಸಿದ್ಧವಾದಾಗ ಅಗ್ನಿ ಸುಡೋದಿಲ್ಲ ಅಂತ ನೀವು ಯುಕ್ತಿಯಿಂದ ಅನುಮಾನ ಮಾಡಿದರೆ ಅದು ಪ್ರತ್ಯಕ್ಷ ವಿರುದ್ಧ, ಪ್ರತ್ಯಕ್ಷ ಬಾಧಿತವಾಗಿ ಈ ಅನುಮಾನ ದುಷ್ಟ. ಅಗ್ನಿ ಅನುಷ್ಠ ಪದ ಅನುಮಾನ ದುಷ್ಟ ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಆದ್ರೆ ನಿಮ್ ಪ್ರಕಾರ ಈಗ ಅನುಮಾನಕ್ಕೆ ಪ್ರತ್ಯಕ್ಷದ ಬಾಧ ಪ್ರತ್ಯಕ್ಷದ ವಿರೋಧ ಎಂಬುದು ಇಲ್ಲವೇ ಇಲ್ಲ. ಯಾಕೆ? ನೋಡಿ, ಇತಿಚೇತ್ತರಿ ಪ್ರತ್ಯಕ್ಷಸ್ಯ ಔಷ್ಣ್ಯ ಮಾತ್ರ ವಿಷಯತ್ವ, ಪ್ರತ್ಯಕ್ಷ ಅಗ್ನಿ ಸುಡುತ್ತದೆ ಇಷ್ಟೇ, ಅದು ಗ್ರಹಣ ಮಾಡ್ತಾ ಇದೆ. ಅನುಮಾನಸ್ಯ ಚ ತದೌಷ್ಣ್ಯಸ್ಯೈವ ಮಿಥ್ಯಾತ್ವ ಸಾಧಕತ್ವೇನ ಭಿನ್ನ ವಿಷಯತ್ವಂ ಇತಿ ಬಾಧೋಚ್ಛೇದ ಸ್ಯಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷವು ಅಗ್ನಿ ಉಷ್ಣ ಇಷ್ಟೇ ಹೇಳ್ತಾ ಇದೆ. ಆ ಅಗ್ನಿ ಉಷ್ಣ ಎಂಬುದು ಸತ್ಯ ಅಂತ ಎಲ್ಲಿ ಹೇಳ್ತಾ ಇದೆ? ಪ್ರತ್ಯಕ್ಷ ಏನು ಹೇಳ್ತಾ ಇಲ್ಲ. ಪ್ರತ್ಯಕ್ಷ ಏನ್ ಹೇಳದಪ್ಪ? ಅಗ್ನಿ ಸುಡುತ್ತದೆ ಇಷ್ಟ ಹೇಳುತ್ತೆ.
ಅಗ್ನಿ ಸುಡುತ್ತದೆ ಎಂಬುದು ಅತ್ಯಂತ ಪ್ರಾಮಾಣಿಕ ಸತ್ಯ ಅಂತೇನು ಪ್ರತ್ಯಕ್ಷ ಹೇಳಿಲ್ಲ. ಅನುಮಾನ ಏನು ಮಾಡ್ತಾ ಇದೆ? ಅಗ್ನಿಯ ಉಷ್ಣತ್ವ ಇದು ಮಿಥ್ಯಾ ಅಂತ ಅನುಮಾನ ಹೇಳ್ತಾ ಇದೆ. ಅಂದ್ರೆ ಅನುಮಾನ ಅಗ್ನಿ ಸುಡುತ್ತದೆ ಎಂಬುದು ಸುಳ್ಳು ಅಂತ ಹೇಳ್ತಾ ಇದೆ. ಔಷ್ಣ್ಯತ್ವಕ್ಕೆ, ಅಗ್ನಿಯ ಔಷ್ಣ್ಯಕ್ಕೆ ಮಿಥ್ಯಾತ್ವ ಅನುಮಾನ ಹೇಳ್ತಾ ಇದೆ. ಪ್ರತ್ಯಕ್ಷ ಅಗ್ನಿಯ ಔಷ್ಣ್ಯವನ್ನ ಮಾತ್ರ ಹೇಳ್ತಾ ಇದೆ. ಆ ಅಗ್ನಿಯ ಔಷ್ಣ್ಯ, ಅಗ್ನಿ ಸುಡುತ್ತದೆ ಎಂಬುದು ಸತ್ಯ ಅಂತೇನು ಪ್ರತ್ಯಕ್ಷ ಹೇಳ್ತಾ ಇಲ್ಲ. ಅಗ್ನಿಗೆ ಔಷ್ಣ್ಯವನ್ನ ಮಾತ್ರ ಪ್ರತ್ಯಕ್ಷ ಗ್ರಹಣ ಮಾಡಿ, ಅನುಮಾನ ಆ ಔಷ್ಣ್ಯ ಎಂಬುದು ಮಿಥ್ಯಾ ಅಂತ ಇಲ್ಲಿ ಹೇಳ್ತಾ ಇದೆ ಅಷ್ಟೇ. ಅಂದ ಮೇಲೆ ಔಷ್ಣ್ಯಕ್ಕೆ ಮಿಥ್ಯಾತ್ವ ಎಂಬ ವಿಚಾರವೇ ಬೇರೆ, ಅನುಮಾನದಿಂದ ಸಿದ್ಧವಾದದ್ದು. ಪ್ರತ್ಯಕ್ಷದಿಂದ ಅಗ್ನಿ ಉಷ್ಣವಾಗಿದೆ ಇಷ್ಟೇ, ಅದು ಸತ್ಯ ಅಂತ ಏನು ಹೇಳ್ತಾ ಇಲ್ಲ. ಹೀಗೆ ಪ್ರತ್ಯಕ್ಷದ ವಿಚಾರವೇ ಬೇರೆ, ಅನುಮಾನದ ವಿಚಾರವೇ ಬೇರೆ, ಪ್ರತ್ಯಕ್ಷ ಅನುಮಾನಗಳ ವಿಚಾರವೇ ಬೇರೆ. ಅಂದ ಮೇಲೆ ಔಷ್ಣ್ಯ ಪ್ರತ್ಯಕ್ಷದ ವಿರೋಧ ಅನುಮಾನಕ್ಕೆ ಬರೋದೇ ಇಲ್ಲ. ಅಗ್ನಿ ಅನುಷ್ಣ ಪದಾರ್ಥತ್ವಾತ್ ಎಂಬ ಅನುಮಾನಕ್ಕೆ ಪ್ರತ್ಯಕ್ಷದ ಬಾಧನೆ ಇಲ್ಲ ಅಂತ ಆಗಬೇಕಾಗುತ್ತದೆ. ಯಾರಾದ್ರೂ ಹೀಗಂತಾರ? ಅನ್ನೋದಿಲ್ಲ. ಅಗ್ನಿ ಉಷ್ಣವಾಗಿದೆ ಅಂತ ಪ್ರತ್ಯಕ್ಷ ಹೇಳಿದ್ರೆ ಅರ್ಥ ಏನು? ಅಗ್ನಿ ಸುಡುತ್ತದೆ ಎಂಬುದು ಸತ್ಯ ಅಂತೆ ಪ್ರತ್ಯಕ್ಷ ಹೇಳ್ತಾ ಇದೆ ಅಂತ ಪರಿವಸಾನ ಅಲ್ಲಿ. ಅಂದ ಮೇಲೆ ಅಗ್ನಿಯ ಔಷ್ಣ್ಯ ಇದು ಸತ್ಯ ಅಂತೆ ಅರ್ಥ. ಅಂದ ಮೇಲೆ ಅಗ್ನಿ ಸುಡೋದಿಲ್ಲ ಅಂತ ನೀವು ಅಗ್ನಿಗೆ ಔಷ್ಣ್ಯ ಇದು ಮಿಥ್ಯಾ ಅಂದ್ರೆ ಪ್ರತ್ಯಕ್ಷದ ವಿರೋಧ ಇದ್ದೇ ಇದೆ ಅಂತ ಹೇಳ್ತೇವೆ. ಹಾಗೆ ನೀವು ಅನುಮಾನದಿಂದ ಭೇದ ಮಿಥ್ಯಾ ಅಂತ ಸಾಧನ ಮಾಡೋದಾದ್ರೆ ಭೇದವನ್ನ ಹೇಳುವ ಶ್ರುತಿಗಳು ಭೇದವನ್ನ ಮಾತ್ರ ಹೇಳುತ್ತವೆ ಅಂತ ಅರ್ಥ ಮಾಡಬೇಡಿ. ಶ್ರುತಿಗಳಿಂದ ಭೇದ ಸಿದ್ಧವಾಗಿದೆ ಅಂದ್ರೆ ಅರ್ಥ ಏನು? ಸತ್ಯಭೂತವಾದ ಭೇದವೇ ಶ್ರುತಿಯಿಂದ ಸಿದ್ಧವಾಗಿದೆ ಅಂತ ಅರ್ಥ. ಆದ್ದರಿಂದ ಸತ್ಯಭೂತವಾದ ಭೇದ ಶ್ರುತಿಯಿಂದ ಸಿದ್ಧವಾದ ಮೇಲೆ ಭೇದವು ಮಿಥ್ಯಾ ಅಂತ ನೀವು ಹೇಳುವ ಭೇದ ಮಿಥ್ಯಾತ್ವ ಅನುಮಾನಕ್ಕೆ ಶ್ರುತಿಯ ಬಾಧ, ಶ್ರುತಿಯ ವಿರೋಧ ಬರೋದೇನೆ ಎಂಬ ಮಾತನ್ನು ಹೇಳಿದಂಗಾಯಿತು. ಅದು ಹೇಳ್ತಾ ಇದ್ದಾರೆ, ನಚ ಆಗಮೇನ ಭೇದ ಮಿಥ್ಯಾತ್ವ ಸಿದ್ಧಿ. ಇಲ್ಲ, ಅನುಮಾನ ಬೇಡ್ರಿ, ಭೇದ ಮಿಥ್ಯಾ ಎಂಬುದಕ್ಕೆ ಆಗಮನೇ ಪ್ರಮಾಣ ಅಂದ್ರೆ ಸರ್ವಥಾ ಇಲ್ಲ. ತದಭಾವ ಯಾವ ಆಗಮವೂ ಕೂಡ ಭೇದ ಮಿಥ್ಯಾ ಅಂತ ಸರ್ವಥಾ ಇಲ್ಲವೇ ಇಲ್ಲ, ಹೇಳುತ್ತಾನೂ ಇಲ್ಲ. ಗೊತ್ತಾಯಿತೋ ಇಲ್ಲ? ಅದನ್ನು ಭೇದವು ಸತ್ಯ ಎಂಬ ವಿಷಯದಲ್ಲಿ ಪ್ರಮಾಣ ಇದೆ ಹೊರತು ಭೇದವು ಮಿಥ್ಯಾ ಎಂಬ ವಿಷಯದಲ್ಲಿ ಯಾವ ಆಗಮಗಳು ಕೂಡ ಇಲ್ಲ. ತದಭಾವಾದೇವ. ಆಮೇಲೆ ನಚ ತತ್ಸತ್ಯತ್ವೇ ಮಾನಾಭಾವ. ಇಲ್ರಿ, ಭೇದ ಏನೋ ಹೇಳುತ್ತದೆ ಅಂತಂದ್ರಿ, ದ್ವಾಸುಪರ್ಣ, ಸಯುಜ, ಸಖಾಯ ಎಂಬ ಶ್ರುತಿಗಳು. ಆದರೆ ಆ ಭೇದ ಸತ್ಯ ಎಂಬ ವಿಷಯದಲ್ಲಿ ಏನು ಪ್ರಮಾಣ ಇಲ್ಲ ಅಂತೀವಿ, ಭೇದ ಸತ್ಯತ್ವದ ವಿಚಾರದಲ್ಲಿ ಏನು ಪ್ರಮಾಣ ಇಲ್ಲ ಅಂತಂತೀವಿ ಅಂದ್ರೆ ಹಂಗೆ ಹೇಳಲಿಕ್ಕೆ ಬರಲ್ಲ. ಭೇದ ಸತ್ಯತ್ವದ ವಿಚಾರದಲ್ಲಿ ಪ್ರಮಾಣವೇ ಇಲ್ಲ ಅನ್ನಬೇಡಿ. ಯಾಕೆ? ಸ್ವರೂಪ ಅಭಿಧಾಯಕ ಶೈವ ಸತ್ಯತ್ವೇ ಪ್ರಾಮಾಣ್ಯಾತ್. ಶ್ರುತಿಗಳು ಭೇದ ಸ್ವರೂಪವನ್ನು ತಿಳಿಸ್ತಾ ಇವೆ ಅಂದ್ರೆ ಆ ಭೇದವನ್ನ ಸತ್ಯ ಅಂತ ತಿಳಿಸ್ತಾ ಇವೆ ಅಂತ ಅರ್ಥ. ಭೇದದ ವಿಚಾರದಲ್ಲಿ ಶ್ರುತಿಗಳು ಪ್ರಮಾಣ ಇವೆ ಅಂದ್ರೆ ಅರ್ಥ ಏನು? ಶ್ರುತಿಗಳು ಭೇದದ ವಿಚಾರದಲ್ಲಿ ಪ್ರಮಾಣ ಅಂದ್ರೆ ಆ ಭೇದವು ಸತ್ಯ ಅಂತ ಶ್ರುತಿಗಳು ಹೇಳುತ್ತವೆ ಅಂತೆ ಅರ್ಥ. ಅವನ ವಿಷಯದಲ್ಲಿ ನಾನೇ ಶ್ಯೂರಿಟಿ ಹಾಕ್ತೇನೆ, ಅವನು ಪ್ರಾಮಾಣಿಕ ಎಂಬೋ ವಿಚಾರದಲ್ಲಿ ನಾನೇ ಸಾಕ್ಷಿ ಅಂದ್ರೆ ಏನು? ಆ ವ್ಯಕ್ತಿಯ ವಿಚಾರದಲ್ಲಿ ಸಾಕ್ಷಿ ಅಂತ ಅಷ್ಟೇ ಅರ್ಥ ಅಲ್ಲ, ಆ ವ್ಯಕ್ತಿ ಪ್ರಾಮಾಣಿಕ ಎಂಬ ವಿಚಾರದಲ್ಲಿ ನಾನು ಸಾಕ್ಷಿ ಅಂತ ಅರ್ಥ. ಹಾಗೆ ಶ್ರುತಿಗಳು ಭೇದವನ್ನು ಹೇಳುತ್ತವೆ, ಕೇವಲ ಭೇದ ಸ್ವರೂಪವನ್ನು ಹೇಳುತ್ತವೆ ಅಂತ ಅರ್ಥ ಅಲ್ಲ. ಭೇದ ಸ್ವರೂಪವನ್ನ ಶ್ರುತಿಗಳು ಪ್ರತಿಪಾದನೆ ಮಾಡ್ತಾ ಇವೆ ಅಂದ್ರೆ ಆ ಭೇದ ಸತ್ಯ ಅಂತೇ ಪ್ರತಿಪಾದನೆ ಮಾಡ್ತಾ ಇವೆ ಅಂತೆ ಅಭಿಪ್ರಾಯ. ಶ್ರುತಿಗಳು ಭೇದದ ವಿಚಾರದಲ್ಲಿ ಪ್ರಮಾಣ ಅಂದ್ರೂ ಒಂದೇನೆ, ಆ ಭೇದವನ್ನ ಸತ್ಯ ಅಂತ ಹೇಳೋ ವಿಚಾರದಲ್ಲಿ ಶ್ರುತಿಗಳು ಪ್ರಮಾಣವಾಗಿವೆ ಅಂತಂದ್ರೂ ಕೂಡ ಒಂದೇನೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅನ್ಯಥಾ ತಸ್ಯ ವೈಯರ್ಥ್ಯಾತ್ ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ವೇಳೆ ಶ್ರುತಿಗಳು ಬರೇ ಕೇವಲ ಭೇದವನ್ನ ಮಾತ್ರ ಹೇಳ್ತವೆ ಅಂತಂದ್ರೆ
ಆ ಶ್ರುತಿ ತಗೊಂಡು ಏನ್ ಮಾಡ್ಬೇಕು, ಏನ್ ಪ್ರಯೋಜನ ಏನು? ಆ ಭೇದ ಸತ್ಯನೋ ಮಿಥ್ಯಾನೋ ಯಾವುದನ್ನು ಹೇಳೋದಿಲ್ಲ. ಕೇವಲ ಶ್ರುತಿಗಳು ಭೇದ ಸ್ವರೂಪವನ್ನ ಮಾತ್ರ ಹೇಳ್ತಾ ಇವೆ ಅಂತಂದ್ರೆ ಅದು ಪ್ರಯೋಜನವಾಗೋದಿಲ್ಲ, ವ್ಯರ್ಥವಾಗುತ್ತದೆ. ಭೇದವು ಸತ್ಯ ಅಂತ ಹೇಳದೇನೆ ಕೇವಲ ಭೇದವನ್ನ ಶ್ರುತಿಗಳು ಹೇಳುತ್ತವೆ ಅಂದ್ರೆ ಆ ಶ್ರುತಿಗಳು ವ್ಯರ್ಥನೆ, ಉಪಯೋಗಿಲ್ಲ, ವ್ಯರ್ಥ ಅಂತ ಆಗುತ್ತವೆ. ಅನ್ಯಥಾ ತಸ್ಯ ವೈಯರ್ಥ್ಯ ಅತಃ. ಆದ್ದರಿಂದ ನ ಭೇದ ಮಿಥ್ಯಾ ಪರತ್ವಂ ನ ಮಿಥ್ಯಾ ಭೇದ ಪರತ್ವಂ ಶ್ರುತೇ ಇತ್ಯಲಂ. ಆದ್ದರಿಂದ ಶ್ರುತಿಗಳು ಮಿಥ್ಯಾಭೇದ ಪರವಲ್ಲ. ಶ್ರುತಿಗಳು ಕೇವಲ ಮಿಥ್ಯಾಭೂತವಾದ ಭೇದವನ್ನು ಹೇಳಿಕೊಡ್ತವೆ ಅಂತ ಅನಬೇಡ. ಶ್ರುತಿಗಳು ಕೇವಲ ಮಿಥ್ಯಾಭೂತವಾದ ಭೇದವನ್ನು ಹೇಳಿಕೊಡ್ತವೆ ಅನಬೇಡ. ಶ್ರುತಿಗಳು ಭೇದವನ್ನು ಹೇಳಿಕೊಡ್ತವೆ ಅಂತಂದ್ರೆ ಅರ್ಥ ಏನು? ಅನೇಕ ಪ್ರಮಾಣಗಳಿಂದ ಆ ಭೇದವು ಸತ್ಯ ಅಂತ ಹೇಳುತ್ತದೆ. ದ್ವಾಸುಪರ್ಣ ಸ್ವಯುಜ ಸಕಾಯ ಎಂಬ ಶ್ರುತಿಗಳು ಭೇದವನ್ನು ಹೇಳುತ್ತವೆ ಅಂತ ಇಲ್ಲಿ ಹೇಳಿದ್ದೇವೆ. ಈ ಭೇದ ಸತ್ಯ ಎಂಬುದಕ್ಕೂ ಶ್ರುತಿ ಉಂಟ್ರೆ ಸತ್ಯಂ ಭಿದ ಸತ್ಯಂ ಭಿದ ಎರಡೆರಡು ಬಾರಿ ಅವಧಾರಣ ಪೂರ್ವಕವಾಗಿ ಹೇಳಿದ್ದಾರೆ. ಭೇದ ಸತ್ಯ ಎಂಬುದಕ್ಕೂ ಬೇಕಾದಷ್ಟು ಪ್ರಮಾಣಗಳಿವೆ. ಅನುಭವ ರೂಪ ಪ್ರಮಾಣ ಇದೆ, ಶ್ರುತಿ ಇದೆ. ಅಂದ ಮೇಲೆ ಮಿಥ್ಯಾಭೂತವಾದ ಭೇದವನ್ನು ಶ್ರುತಿಗಳು ಹೇಳುತ್ತವೆ ಅಂತ ಅನಬೇಡ. ಆದ್ದರಿಂದ ಶ್ರುತಿಗಳು ಹೇಳುವ ಭೇದ ಅತ್ಯಂತ ಸತ್ಯವೇ. ಅಂದ ಮೇಲೆ ಜೀವಬ್ರಹ್ಮರಲ್ಲಿ ಭೇದವೇ ಇದೆ. ಜೀವಬ್ರಹ್ಮರಲ್ಲಿ ಭೇದವೇ ಇರೋದ್ರಿಂದ ಆ ಪರಬ್ರಹ್ಮನ ನಾರಾಯಣನ ವಿಷ್ಣುವಿನ ಧರ್ಮಗಳು ಜೀವನಿಗೆ, ಆತ್ಮಶಬ್ದಾದಿಗಳು ಜೀವನಲ್ಲಿಯೂ ಕೂಡ ನಾವು ಹೇಳಬಹುದು ಅಂತ ಅನಬೇಡ. ತಸ್ಮಾತ್ ಆದ್ದರಿಂದ ವಿಷ್ಣುರೇವ ದ್ಯುಭ್ವಾಧ್ಯಾಯತನಂ. ವಿಷ್ಣುವೇ ದ್ಯೂಭೂ ಸ್ವರ್ಗ ಮೊದಲಾದ ಲೋಕಗಳಿಗೆ ಆಶ್ರಯ. ಆತ್ಮಶಬ್ದವಾಚ್ಯನಾದ ವ್ಯಕ್ತಿನೇ ದ್ಯುಭ್ವಾಧ್ಯಾಯತನ. ಓಂ ಸ್ವಶಬ್ದಾತ್ ಓಂ ಹಿಂದೆ ಸೂತ್ರ ಹೇಳಿದ್ದಾರೋ ಇಲ್ಲ, ಆತ್ಮಶಬ್ದಗಳು ಮತ್ತು ಅನೇಕ ವಿಷ್ಣುವಿನ ಲಿಂಗಗಳನ್ನೇ ಹೇಳಿದ್ದಾರೆ. ಯಾವ ಆತ್ಮಶಬ್ದ ವಿಷ್ಣುವಿನ ಲಿಂಗಗಳು ಜೀವನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಆತ್ಮಾದಿ ಶಬ್ದ ವಾಚ್ಯನಾದ ವ್ಯಕ್ತಿ ದ್ಯುಭ್ವಾಧ್ಯಾಯತನ ಅಂತಂದರೆ, ಹಾಗಾದ್ರೆ ಆತ್ಮಶಬ್ದ ವಾಚ್ಯವಾದ ವ್ಯಕ್ತಿ ಅಂದ್ರೆ ವಿಷ್ಣುನೇ, ಅವನೇನೆ ದ್ಯುಭ್ವಾಧ್ಯಾಯತನನಾಗಿದ್ದಾನೆ. ದ್ಯೂಭೂ ಮೊದಲಾದ ಸ್ವರ್ಗಗಳಿಗೆ ಲೋಕಗಳಿಗೆ ಆಯತನ ಆಶ್ರಯನಾಗಿದ್ದಾನೆ ಅಂತ ಅರ್ಥ ತಿಳಿಯಬೇಕು. ಮತ್ತು ಯಾವನು ಪರವಿದ್ಯೆಗೆ ವಿಷಯನೋ ಅವನೇ ದ್ಯುಭ್ವಾಧ್ಯಾಯತನ. ಪರವಿದ್ಯೆಗೆ ವಿಷಯನಾದವನು ಆತ್ಮಾದಿ ಶಬ್ದ ವಾಚ್ಯನಾದವನು. ಆದ್ದರಿಂದ ಜೀವ ಆತ್ಮಾದಿ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಲ್ಲ. ಅಂದ ಮೇಲೆ ಪರವಿದ್ಯಾ ವಿಷಯತ್ವನೂ ವಿಷ್ಣುವಿಗೆ ಬರುತ್ತದೆ, ದ್ಯುಭ್ವಾಧ್ಯಾಯತನತ್ವನೂ ವಿಷ್ಣುವಿಗೆ ಬರುತ್ತದೆ. ಆದ್ದರಿಂದ ಸರ್ವಥಾ ಜೀವನಿಗೆ ದ್ಯುಭ್ವಾಧ್ಯಾಯತನತ್ವವಾಗಲಿ ಪರವಿದ್ಯಾ ವಿಷಯತ್ವವಾಗಲಿ ಬರೋದಿಲ್ಲ. ಪರವಿದ್ಯಾ ವಿಷಯನಾದವನು ವಿಷ್ಣುವೇ, ಆತ್ಮಾದಿ ಶಬ್ದ ವಾಚ್ಯನಾದವನು ವಿಷ್ಣುವೇ. ಅಂದ ಮೇಲೆ ವಿಷ್ಣುವೇ ದ್ಯುಭ್ವಾಧ್ಯಾಯತನನಾಗಿದ್ದಾನೆ. ಇತಿ ಸಿದ್ಧಂ ಎಂಬ ವಿಚಾರ ಸಿದ್ಧವಾದಂತಾಯಿತು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಭೂಮಾಧಿಕರಣ ಅಂತ, ಈ ಪ್ರಥಮಾಧ್ಯಾಯದ 3ನೇ ಪಾದದ 2ನೇ ಅಧಿಕರಣ ಭೂಮಾಧಿಕರಣ ಅಂತ. 2ನೇ ಅಧಿಕರಣ ಭೂಮ ಅಂದ್ರೆ ಗುಣಪರಿಪೂರ್ಣ ಯಾರು? ಗುಣಪರಿಪೂರ್ಣನಾದ ವ್ಯಕ್ತಿ ಮತ್ತು ಶ್ರೇಷ್ಠನಾದ ವ್ಯಕ್ತಿ ಯಾರು? ರಮಾ ಬ್ರಹ್ಮಾದಿ ಸಕಲ ದೇವತೆಗಳಕ್ಕಿಂತಲೂ ಭೂಮನಾದವನು, ಗುಣಪರಿಪೂರ್ಣನಾಗಿ ಭೂಮ ಶ್ರೇಷ್ಠ ಜಾಯ ಉತ್ತಮ. ಭೂಮಾಧಿಕರಣದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ವಿಷ್ಣುವೇ ಭೂಮ, ವಿಷ್ಣುವೇ ಎಲ್ಲರಿಗಿಂತಲೂ ಉತ್ತಮ ಗುಣಪರಿಪೂರ್ಣನಾದ್ದರಿಂದ ಎಂಬ ವಿಚಾರವನ್ನು ಹೇಳ್ತಾರೆ. 2 ಸೂತ್ರದ ಒಂದು ಪುಟ್ಟ ಅಧಿಕರಣ. ಅದನ್ನು ಮತ್ತೆ ಸ್ವಲ್ಪ ನಿಧಾನವಾಗಿ ತಿಳಿಯಬೇಕು. ಮುಂದಿನ ವಾರವೇ ಮತ್ತೆ ಭೂಮಾಧಿಕರಣದ ವಿಚಾರವನ್ನು ತಿಳಿಯೋಣ ಅಂತ ಹೇಳ್ತಾ, ಇವತ್ತು ಷಷ್ಠಿ, ನಾಳೆ ಸಪ್ತಮಿ, ನಾಳೆ ಸರಸ್ವತಿಯ ಆವಾಹನ ಆಗುತ್ತದೆ. ವೇದವ್ಯಾಸ ದೇವರ ಆವಾಹನ. ವೇದವ್ಯಾಸ ದೇವರ ಆವಾಹನ ಆಗಿ ಮುಂದೆ ಸರಸ್ವತಿಯ ವಿಸರ್ಜನೆ. ಅದು ಏಕಾದಶಿ ಬೆಳಿಗ್ಗೆ ಇದೆ, ಏಕಾದಶಿ ಬೆಳಿಗ್ಗೆ. ಆದ್ದರಿಂದ ಏಕಾದಶಿ ಸಾಯಂಕಾಲ ಮಠದಲ್ಲಿ ನೇರವಾಗಿ ಆಚಾರ್ಯರ ಪಾಠ ಇದ್ರೆ ನೇರವಾಗಿ ನಮ್ಮ ಪಾಠವು ಇರುತ್ತದೆ. ಇಲ್ಲಾದ್ರೆ ಮಠದಲ್ಲಿ ನೇರವಾಗಿ ಪಾಠ ಇಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಏಕಾದಶಿ ಸುಧಾ ಪಾಠ ಎಂಬುದು ಮುಂದುವರಿಯುತ್ತದೆ ಅಂತ ತಿಳಿಸ್ತಾ,
ಇವತ್ತು ಮಹಾನುಭಾವರಾದ ಜ್ಞಾನಿಗಳಾದ ತಪಸ್ವಿ ವರೇಣ್ಯರಾದ ಸತ್ಯಪರಾಯಣ ತೀರ್ಥರ ಆರಾಧನೆ ಬೆಂಗಳೂರು ಹತ್ತಿರದಲ್ಲಿರ್ತಕ್ಕಂಥ ಸಂತೇಬಿದನೂರಿನಲ್ಲಿ ಉತ್ತರ ಪಿನಾಕಿನಿ ನದಿ ತೀರ ಜನಮೇಜಯ ಪ್ರತಿಷ್ಠಾಪಿತವಾಗಿರತಕ್ಕಂಥ ಮುಖ್ಯ ಪ್ರಾಣದೇವರ ಸನ್ನಿಧಾನ ಎದುರುಗಡೆ ಸತ್ಯಪರಾಯಣರ ಬಲಭಾಗದಲ್ಲಿ ಮಹಾನುಭಾವರಾದ ಸತ್ಯವರರ ಸನ್ನಿಧಾನ. ಅಂತಹ ಸತ್ಯಪರಾಯಣ ತೀರ್ಥರು ಮಹಾ ತಪಸ್ವಿಗಳು. ಹರಿಕಥಾಮೃತ ಸಾರದ ವ್ಯಾಖ್ಯಾನ ಮಾಡಿದ ಸಂಕರ್ಷಣ ಒಡೆಯರು ಸತ್ಯಪರಾಯಣ ತೀರ್ಥರ ಶಿಷ್ಯರು, ಅವರಲ್ಲೇ ಸಿದ್ಧರಾದವರು. ಆದ್ದರಿಂದ ಅಂತಹ ಮಹಾಜ್ಞಾನಿಗಳು ಮೂಲರಾಮಚಂದ್ರ ದೇವರಿಗೆ ಅದ್ಭುತವಾಗಿರತಕ್ಕಂತಹ ಸೇವೆ ಮಾಡಿದ ಮಹಾನುಭಾವರು. ದಿವ್ಯವಾದ ಅವರ ಚರಿತ್ರೆ ಇದೆ. ಆ ಸತ್ಯಪರಾಯಣ ತೀರ್ಥರ ಚರಿತ್ರೆಯನ್ನು ಯೂಟ್ಯೂಬ್ ಮುಖಾಂತರ ನೀವು ಅವಶ್ಯವಾಗಿ ಕೇಳಬಹುದು ಅಂತ ತಿಳಿಸ್ತಾ, ಸತ್ಯಪರಾಯಣ ತೀರ್ಥರನ್ನು ಭಕ್ತಿಯಿಂದ ನಾವೆಲ್ಲರೂ ಸ್ಮರಣೆ ಮಾಡುತ್ತಾ, ಸತ್ಯಪರಾಯಣ ತೀರ್ಥರನ್ನು ನಾವು ಸ್ಮರಣೆ ಮಾಡುತ್ತಾ ಅವರ ಪಾದಾರವಿಂದಕ್ಕೆ ಎರಗಿ ನಿರ್ವಿಘ್ನವಾಗಿ ನಿತ್ಯ ನಿರಂತರವಾಗಿ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನ ನಡೆಯಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.